ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಜಗತ್ತಿನಲ್ಲಿ ಸಂಪತ್ತುಗಳು ಬಹಳ ಅದಾವ. ಅದು ಭೂಮಿಯಾಗಿರಬಹುದು, ಬೆಳ್ಳಿ ಬಂಗಾರವಾಗಿರಬಹುದು, ಹಣದ ರೂಪ ಇರುವಂಥ ಎಲ್ಲ ವಸ್ತುಗಳು ಸಂಪತ್ತು ಅಂತ ನಾವು ಭಾವಿಸಿಕೊಂಡಿದ್ದೀವಿ. ಅದಕ್ಕಾಗಿ ನಮ್ಮ ಬದುಕನ್ನು ಸವಿಸ್ತೇವೆ. ಆದರೆ ಗೊತ್ತಿರಬೇಕು, ಒಬ್ಬ ಶರಣ ಹೇಳ್ತಾನೆ, ಏನು ಅಂದರೆ ಈ ದೇಶದ ಸಂಪತ್ತು ಯಾರು ಅಂದಾಗ ನಮ್ಮೆಲ್ಲರಿಗೆ ಜ್ಞಾನ ಬೋಧನೆ ಮಾಡುವ ಗುರುಗಳು ಈ ದೇಶದ ಸಂಪತ್ತು ಅನ್ನಂತ ಮಾತನ್ನು ಹೇಳ್ತಾನೆ. ಎಲ್ಲವನ್ನ ಗಳಿಸಬಹುದು, ಭೂಮಿ ಸೀಮೆಗಳನ್ನು ಗಳಿಸಬಹುದು, ಬೆಳ್ಳಿ ಬಂಗಾರಗಳನ್ನು ಗಳಿಸಬಹುದು, ಅಧಿಕಾರವನ್ನ ಗಳಿಸಬಹುದು. ಆದರೆ ನಮ್ಮಲ್ಲಿರುವಂತ ಅಜ್ಞಾನ ಕಳೆದು ಜ್ಞಾನವನ್ನು ಗಳಿಸ್ಕೋಬೇಕಾಗಿತ್ತಂದ್ರೆ, ನಾನು ಯಾರು ಅನ್ನಂಥದ್ದು ತಿಳ್ಕೋಬೇಕಾಗಿತ್ತಂದ್ರೆ ಅದಕ್ಕೆ ಯಾರು ಬೇಕಪ್ಪ ಅಂತಂದ್ರೆ ಸದ್ಗುರುನಾಥನೇ ಬೇಕಾಗ್ತದೆ, ಹೊರತಾಗಿ ಮತ್ತೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಧ್ಯಾತ್ಮದ ಗುರುಗಳು ಅಂತ ಕರೆದ್ರು. ಅವರು ಮನೆಯನ್ನ ತೊರೆದ್ರು, ತಮ್ಮ ಸ್ವಂತ ಬಯಕೆಗಳನ್ನು ಕೂಡ ತೊರೆದು ದೇಶಕ್ಕಾಗಿ ಧರ್ಮಕ್ಕಾಗಿ ಎಲ್ಲವನ್ನ ತೊರೆದು ಈ ಜಗತ್ತಿಗೆ ಜ್ಞಾನವನ್ನು ಕೊಡುವಂತ ಏಕೈಕ ವ್ಯಕ್ತಿ ಅಂದ್ರೆ ಅವ ಗುರು ಅನ್ನಂಥದ್ದು ನಾವು ಇವತ್ತು ಎಲ್ಲರೂ ನೆನಪಿಡಬೇಕಾಗ್ತಾ ಇದೆ. ಇವತ್ತು ಈ ವೇದಿಕೆಯನ್ನು ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ. ಎಲ್ಲ ಪೂಜ್ಯರು, ಇವರೆಲ್ಲರೂ ರಾಷ್ಟ್ರದ ಸಂಪತ್ತು. ಮೈಲಾರ ಬಸವಲಿಂಗ ಶರಣರು ಒಂದು ಮಾತನ್ನು ಬರೀತಾರೆ, ನರಜೀವಿಗಳಿಗೆ ಹರನೆ ಕಾರಣಕರ್ತ, ಶರಣ ಸಂತತಿಗೆ ಗುರುವೇನಿ ಕರ್ತನೆಂದು ಎರಗಿರ್ಪೆ ನಿನ್ನಡಿಗೆ. ನಾವೆಲ್ಲರೂ ಹುಟ್ಟಿ ಬರ್ಲಿಕ್ಕೆ ಕಾರಣ ಯಾರಂದ್ರ ಪರಮಾತ್ಮ ಅಂತ ನಾವು ತಿಳ್ಕೊಂಡೇವಿ. ಶ್ರುತಿ ಹೇಳ್ತದೆ ನಾವು ಹುಟ್ಟಿ ಬರ್ಲಿಕ್ಕೆ ಪರಮಾತ್ಮನ ಅನುಗ್ರಹ. ಆದರೆ ಶರಣ ಸಂತತಿ ಅನ್ನಂತದ್ದನ್ನ ನಿರ್ಮಾಣ ಮಾಡಬೇಕಾಗಿದ್ರೆ ಅದನ್ನು ಗುರುನ್ ಬಿಟ್ಟು ಯಾರೂ ಮಾಡುವುದಿಲ್ಲ. ಅದನ್ನ ಅಭಿನವ ಶಿವಪುತ್ರಪ್ಪ ಸ್ವಾಮಿಗಳು ಮತ್ತು ಶಿವಯೋಗಿಗಳು ಈ ಮಾಡ್ಯಾರಂದ್ರೆ ಈ ವೇದಿಕೆನೇ ಇವತ್ತು ಸಾಕ್ಷಿ ಆಗ್ತದೆ. ಎಲ್ಲ ಪೂಜ್ಯರನ್ನು ನೋಡಿ ನಮ್ಮ ಭಾವನೆ ಆನಂದಮಯವಾಗ್ತದೆ. ಅಧ್ಯಾತ್ಮದ ಒಂದು ತುಟ್ಟ ತುದಿ ಇವತ್ತು ನಾವೆಲ್ಲ ನೋಡ್ತೀವಿ. ಅಂತ ಪೂಜ್ಯ ಅಭಿನವ ಶಿವಪುತ್ರಪ್ಪ ಮಹಾಸ್ವಾಮಿಗಳು ಹಾಗೂ ದೊಡ್ಡಪ್ಪಗಳು ನನಗೆ ಅವರ ಸಮಯ ಅವರು ಕೂಡ ಕೊಡುವಂಥದ್ದಾಗಲಿಲ್ಲ. ಆದರೆ ನಾನು ವಿಜಯಪುರ ಷಣ್ಮುಖಾರ ಮಠಕ್ಕೆ ಹೋದಾಗ ಬಹಳ ಪ್ರೀತಿಯಿಂದ ಕರೀತಿದ್ರು. ವಿಜಯಪುರ ಜ್ಞಾನ ಯೋಗಾಶ್ರಮಕ್ಕೆ ಬಂದರು ಅಂದ್ರೆ ಸಿದ್ದೇಶ್ವರಪ್ಪಾಜಿಯವರನ್ನ ಅತ್ಯಂತ ನಗುಸೋರು ಯಾರಂದ್ರೆ ಪೂಜ್ಯ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ಅನ್ನಂಥದ್ದು ಕೂಡ ಇಲ್ಲಿ ನೆನಪಿಸ್ಲಿಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಒಮ್ಮೆ ಬಿದರ ಶಿವಕುಮಾರ ಸ್ವಾಮಿಗಳು ಪೂಜ್ಯ ಶಿವಪುತ್ರಪ್ಪಗಳು ಬಂದಿದ್ರು ವಿಜಯಪುರ ಜ್ಞಾನೋಗಾಶ್ರಮಕ್ಕೆ. ಸಿದ್ದೇಶ್ವರಪ್ಪಾಜಿಯವ್ರಿಗೆ ಕಾಲಿಗೆ ನೋವಾದಾಗ ಅವ್ರಿಗೆ ಹಿಂಗೆ ಕುರ್ಚಿ ಹಾಕಿದ್ರು, ಇಲ್ಲಿ ಕುಳಿತಿದ್ರು, ಇವರು ಕುಳಿತಿದ್ರು. ಒಂದು ಅರ್ಧ ಗಂಟೆ ಕುಂತರು. ಆ ಒಂದು ಕ್ಷಣ ನಿಮಗೆ ಕಾಲು ಮುರಿದತ್ತ ಗೊತ್ತಾಯಿತು, ಅದಕ್ಕೆ ಮಾತಾಡ್ಸಕ್ ಬಂದೀವಂತ ಹೇಳಿದರು ಶಿವಪುತ್ರಪ್ಪಗಳು. ಕಾಲು ಮುರಿದಿಲ್ಲ, ನಾನು ಮುರಿಯುವಂಥದ್ದಲ್ಲ, ನಾ ಯಾವಾಗಲೂ ಇರುವಂಥದ್ದು ದೇಹದ ಕಾಲು ಮುರಿದಂತ ಬುದ್ಧಿಜಿಯವ್ರು ಹೇಳಿದರು. ಅವಾಗ ನಿಮ್ಮ ಕಾಲು ಮುರಿದತ್ ನಾವೆಲ್ಲಿ ಬಂದೇವಿ, ದೇಹದ ಕಾಲು ಮುರಿದೇವಂತ ಬಂದೇವಂತ ತಿಳ್ಕೊಂಡು ಶಿವಪುತ್ರಪ್ಪಗಳು ಅವರಿಗೆ ವಿನೋದ ಮಾಡಿದರು. ಆ ಕ್ಷಣಗಳನ್ನು ನೆನಪಿಸಿಕೊಳ್ಳುವಂತಹದ್ದು. ಅದಕ್ಕೆ ಅಧ್ಯಾತ್ಮದ ಗುರುಗಳು, ಅಧ್ಯಾತ್ಮದ ಚಿಂತಕರು ಈ ನಾಡಿಗೆ, ನಾಡಿನ ದೇಶ ಸಂಪತ್ತು ಅನ್ನಂಥದ್ದು ನಾವೆಲ್ಲರೂ ತಿಳ್ಕೋಬೇಕು, ತಿಳ್ಕೊಂಡಿದ್ದೇವೆ. ಎಲ್ಲೋ ಒಂದಿಷ್ಟು ಕುಂತರು, ತಪಸ್ ಮಾಡಿದರು,
ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದರು. ಅವರಿಗೆ ಈ ಲೋಕ ಕಲ್ಯಾಣ ಬಿಟ್ಟು ಮತ್ತೇನು ಇಲ್ಲ. ಯಾವಾಗಲೂ ಅವರ ಬದುಕು ಲೋಕಕ್ಕಾಗಿ ಸಮರ್ಪಣೆ ಮಾಡಿದಂಥ ಈ ಜಗತ್ತಿನಲ್ಲಿ ಏಕೈಕ ಗುರು ಅಂದರೆ ಅವರು ಶಿವಪುತ್ರಪ್ಪ ಮಹಾಸ್ವಾಮಿಗಳು, ಸಿದ್ಧಾರೂಢರನ್ನಂಥದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ಆ ಒಂದು ವಿಶೇಷ ಕಾರ್ಯಕ್ರಮದ ಈ ಪಾವನ ವೇದಿಕೆಗೆ ಮೇಲೆ ಒಂದು ವಿಚಾರ ಇಟ್ಟಾರೆ. ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಅನ್ನಂತ ವಿಷಯವನ್ನ ಇಟ್ಟಿದ್ದಾರೆ. ಭಕ್ತಿ ಎನ್ನಂಥದ್ದು ಬಹಳ ಶ್ರೇಷ್ಠವಾಗಿರುವಂತಹದ್ದು, ಅದು ಎಲ್ಲರಿಗೆ ನಿಲುಕುವಂತಹದ್ದು. ವಿಶೇಷವಾಗಿ ಜ್ಞಾನ ಬೇಕಾದ್ರೆ ಒಂದಿಷ್ಟು ಬುದ್ಧಿವಂತರಾಗಬೇಕಾಗ್ತದೆ, ಯೋಗ ಮಾಡಬೇಕಾದ್ರೆ ಒಂದಿಷ್ಟು ಶಕ್ತಿ ಬೇಕಾಗ್ತದೆ, ಒಂದಿಷ್ಟು ಜ್ಞಾನ ಮಾಡ್ಕೋಬೇಕಾದ್ರೆ ತಪಸ್ಸು ಮಾಡ್ಕೋಬೇಕಾಗ್ತದೆ. ಆದರೆ ಭಕ್ತಿಯನ್ನು ಮಾಡುವಂಥದ್ದು ಅದು ಬಹಳ ಸುಲಭದ. ಆದ್ದರಿಂದ ಭಗವಂತನಿಗೆ ಏನಾದರೂ ಬೇಕಾಗಿದ್ರೆ ಅದು ಭಕ್ತಿ ಅನ್ನಂಥದ್ದು ಇವತ್ತು ನಾವು ನೆನಪಿಡಬೇಕು. ನಾವು ದೇವರಿಗೆ ನೈವೇದ್ಯವನ್ನು ಒಯ್ತೇವೆ, ಗುಡಿ ಗುಂಡಾರಗಳಿಗೆ ಒಯ್ತೇವೆ. ಆದರೆ ಆ ದೇವರಿಗೆ ನಾವು ನೈವೇದ್ಯವನ್ನು ಒಯ್ತೇವಲ್ಲ, ನೈವೇದ್ಯ ಎದರೊಳಗೆ ತಂದಾರ, ಯಾವ ಪಾತ್ರೆಯಲ್ಲಿ ತಂದಾರ ಅನ್ನೋದಕ್ಕಿಂತ, ಏನು ತಂದಾರ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ತಂದಾರಲ್ಲ ಅದು ಬಹಳ ಯೋಗ್ಯವಾಗ್ತದೆ ದೇವರಿಗೆ. ಪದಾರ್ಥ ಬಂಗಾರ ತಟ್ಟೆ ಇರಬಹುದು, ಅದರೊಳಗೆ ಪಂಚಾಮೃತ ಇರಬಹುದು, ಆದರೆ ಅದರ ಜೊತೆಗೆ ಭಕ್ತಿ ಇರಲಿದ್ರೆ ಆ ನೈವೇದ್ಯ ಬಂಗಾರ ತಟ್ಟೆಗೆ ಏನೂ ಅರ್ಥ ಇಲ್ಲ. ಅದಕ್ಕೆ ಭಕ್ತಿ ಇಲ್ಲದ ಬಡವನಾನಯ ಅಂತ ಬಸವಣ್ಣವರು ಭಕ್ತಿಯನ್ನು ಅಳವಡಿಸಿಕೊಂಡಿದ್ರು. ಅದಕ್ಕೆ ದೇವರು ನೋಡುವಂಥದ್ದು ಏನಂದ್ರೆ ಕೇವಲ ಭಕ್ತಿಯನ್ನು ನೋಡ್ತಾನೆ ವಿನಃ ನಮ್ಮ ಒಡವೆ ವಸ್ತುಗಳನ್ನೆಲ್ಲ ಅನ್ನೋಂಥದ್ದು ಇವತ್ತು ನಾವು ತಿಳ್ಕೋಬೇಕು. ಒಂದು ಉದಾಹರಣೆ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಒಂದು ಆ ಊರ ಸಮೀಪದಲ್ಲಿ ಒಂದು ದೊಡ್ಡ ಗುಡ್ಡ, ಸುಮಾರು 100 ಕಿಲೋಮೀಟರ್ ಮೇಲೆ, ಗುಡ್ಡದ ಮೇಲೆ ಒಂದು ದೇವಾಲಯ ಇತ್ತು. ಎಲ್ಲರೂ ಹೋಗ್ತಿದ್ರು, ಆ ದೇವಾಲಯಕ್ಕೆ ನಮಸ್ಕಾರ ಮಾಡ್ತಿದ್ರು, ತಮ್ಮ ಬಯಕೆಗಳನ್ನು ಬೇಡ್ಕೋತಿದ್ರು, ಬರ್ತಿದ್ರು. ಅದು ಬಹಳ ಪ್ರಚಾರವಾಗಿತ್ತು. ಅವಾಗ ಆ ಊರಲ್ಲಿ ಒಬ್ಬ ಅತ್ಯಂತ ಬಡ ಮನುಷ್ಯ ಇದ್ದ. ದಿನಾಲು ಕೂಲಿ ಮಾಡವ, ಊಟ ಮಾಡುವವ, ಯಾರಿಗೆ ಮೋಸ ವಂಚನೆ ಮಾಡದೆ ಅತ್ಯಂತ ಪ್ರಾಮಾಣಿಕವಾಗಿ ಕಾಯಕ ಮಾಡಿ ಜೀವನ ಸಾಗಿಸುವಂತ ಒಬ್ಬ ಬಡಭಕ್ತ ಇದ್ದ. ಎಲ್ಲರೂ ಆ ದೇವಾಲಯಕ್ಕೆ ಹೋಗಿ ಬರ್ತಿದ್ರು, ಅಲ್ಲಿ ವರ್ಣ ಮಾಡ್ತಿದ್ರು. ಆದ್ರೆ ಈ ಭಕ್ತನು ಹೋಗ್ಬೇಕಂತಾನ, ಆದರೆ ಬಡತನ, ಆದ್ರೂ ಚಿಂತೆ ಇಲ್ಲ, ಏನಾದ್ರೂ ಮಾಡಿ ಹೋಗ್ಬೇಕಂತ ತಿಳ್ಕೊಂಡು ಒಂದು ದಿನ ತನ್ನ ಹೆಂಡತಿಗೆ ಹೇಳಿದ, ಎಲ್ಲರೂ ಹೋಗಿ ಆ ದೇವರಿಗೆ ಬೇಡಿಕೊಂಡು ಬರ್ತಾರ, ನಾನು ಹೋಗ್ತೀನಿ ಅಂತಂದಾಗ ಹೆಂಡತಿ ಒಂದು 4 ರೊಟ್ಟಿಯನ್ನು ಮಾಡಿ ಕಟ್ಟಿದಳು. ತಗೊಂಡು, ಹಣ ಇರಲಿಲ್ಲ, ಬಸ್ಸಿಗೆ ಹೋಗ್ಲಿಕ್ಕೆ ಅವಾಗ ಹಣ ಇರಲಿಲ್ಲ, ನಡ್ಕೋತ ಹೋದ. 1 ದಿನ ನಡೆದ, 2 ದಿನ ನಡೆದ, ಕೊನೆಗೆ 3 ದಿನಗಳ ಮೇಲೆ ಆ ಗುಡ್ಡವನ್ನ ತಲುಪಿದ. ಅವ ಏನು ಗುಡ್ಡ ಹತ್ತಕತ್ತಿದ್ದ, ಹಸಿವೆ ಆಗಿತ್ತು, 3 ದಿನ ನಡೆದಿದ್ದ, ಸರಿಯಾಗಿ ಊಟ ಆಗಿರ್ಲಿಲ್ಲ. ಆ ಗುಡ್ಡ ಹತ್ತುವಾಗ ಬಿದ್ದ. ಆದ್ರೂ ದೇಹ ಬಿದ್ದಿತ್ತು, ಅವನ ಭಕ್ತಿ ಮಾತ್ರ ಬಿದ್ದಿದ್ದಿಲ್ಲ. ದೇಹ ಬಿದ್ದಿತ್ತು, ಭಕ್ತಿ ಮಾತ್ರ ಅವನಲ್ಲಿ ಅದು ಯಾವಾಗಲೂ ಅದು ಉತ್ಸಾಹವಾಗಿತ್ತು. ಅವಾಗ ಅಲ್ಲಿ ಎದ್ದು ಮತ್ತೆ ಹೋದ. ಇನ್ನೇನು ದೇವರ ಗುಡಿ ಕಾಣಕತ್ತಿತ್ತು, ದೇವರ ದರ್ಶನ ಆಕಿತ್ತು, ಆಗ್ತದನಂತ ಆನಂದ ಆಗಿತ್ತು. ಸೂರ್ಯ ಮುಳುಗಾಕ ಬಂದಿದ್ದ. ಆ ದೇವರ ಗುಡಿಯಲ್ಲಿ ಇದ್ದ ಆ ದೇವರ ಮೂರ್ತಿಯನ್ನು ಪೂಜೆ ಮಾಡುವ ಪೂಜಾರಿ ಇನ್ನು ಸೂರ್ಯ ಮುಳುಗ್ತನ ತಕೊಂಡು ಬಾಗ್ಲ ಹಾಕೊಂಡು ಮನೆಗೆ ಹೋಗೋವಿದ್ದ. ಇವ ಹೋಗುದಕ್ಕೆ ಬಾಗ್ಲ ಹಾಕಿದ. ಅವಾಗ ಈ ಬಡಭಕ್ತ ಅಂದ ಏನಂದ ಅಂದ್ರೆ, ನಾನು ಬಹಳ ದೂರಲಿದ್ದ ಬಂದೀನಿ, ನಾನು ಬಡವ, ನಾನು ವಾಹನಗಳಲ್ಲಿ ಬಂದಿಲ್ಲ, ನಡ್ಕೋತ ಬಂದೀನಿ, ಹಸಿವೆ ತೃಷೆಗಳನ್ನ ಮೀರಿ ಬಂದೀನಿ, ಈ ದೇವರ ದರ್ಶನ ಮಾಡ್ಕೋಬೇಕು, ನನ್ನ ಜೀವನ ಪಾವನ ಮಾಡ್ಕೋಬೇಕಂತ ಬಂದೀನಿ, ಆದ್ರಿಂದ ನನಗೆ ದರ್ಶನ ಮಾಡಿಸು, ಬಾಗ್ಲ ತೆಗಿ ಎಂದ ಇವ ಭಕ್ತ. ಆದ್ರೆ ಪೂಜಾರಿ ಅಂದ,
ದೇವರ ದರ್ಶನಕ್ಕೆ ನೀ ಬಂದಿಕ್ಕರೆ ನೀ ಏನು ತಂದಿ ಅಂತ ಕೇಳಿದ. ಅವಾಗ ಹೇಳಿದ, ನಾನೇನೂ ತಂದಿಲ್ಲ, ನನ್ನಲ್ಲಿರುವಂತ ಒಂದು ಭಕ್ತಿಯನ್ನು ಬಿಟ್ಟು ನಾನೇನೂ ತಂದಿಲ್ಲ. ಅವಾಗ ಅವ ಪೂಜಾರಿ ಹೇಳಿದ, ನೀ ಏನೂ ತರ್ಲಿಕ್ಕಂದ್ರೆ ದೇವರ ನನಗೆ ಭೇಟಿ ಆಗುವುದಿಲ್ಲ. ಅವಾಗ ಭಕ್ತ ಅಂದ, ಹಾಗೆ ಮಾಡಬೇಡ, ನಾನು ಬಹಳ ದೂರದಿಂದ ಬಂದೀನಿ, ನಾನು ಬಡವ ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ದಾಸಯ್ಯನ ಮನೆಯಲ್ಲಿ ಬೇಡಿದೆ. ಎಲ್ಲಾ ಪುರಾತನರು ನೆರೆದು ಭಕ್ತಿ ಭಿಕ್ಷೆ ಬೇಡಿರಂತೆ ಹಾಗೆ ಬಸವಣ್ಣವರು ಹೇಳಿದಾರಲ್ಲ, ನನ್ನಲ್ಲಿ ಏನೂ ಇಲ್ಲ, ಒಂದಿಷ್ಟು ನನಗೆ ದೇವರ ದರ್ಶನ ಮಾಡಿಸು, ಬಹಳ ದೂರದಿಂದ ಬಂದೀನಿ ಅಂದ. ಅವಾಗ ಪೂಜಾರಿ, ನೀನು ವಸ್ತು ರೂಪದಿಂದ ಏನಾದರೂ ತರಬೇಕು, ನಿನಗೆ ದೇವರ ದರ್ಶನ ಆಗ್ತದೆ. ಇಲ್ಲ ಅಂದ್ರೆ ಹಣದ ರೂಪದಿಂದ ಏನಾದರೂ ಒಂದಿಷ್ಟು ಕೊಡಬೇಕು, ಇಲ್ಲ ದರ್ಶನ ಆಗ್ತದೆ. ಏನೂ ಇಲ್ಲ ಅಂದ್ರೆ ಆಗುವುದಿಲ್ಲ ಅಂತಂದ. ಹಂಗ ಮಾಡಬೇಡ ಅಂದ. ಕೊನೆಗೆ ಪೂಜಾರಿ ಬಾಗ್ಲ ಹಾಕೊಂಡು ಹೋದ. ಈ ಭಕ್ತಿ ಬಡವನಿಗೆ, ಈ ಬಡಭಕ್ತನಿಗೆ ಬಹಳ ದುಃಖವಾಯಿತು. ಅವಾಗ ಅಂದ, ನನಗೆ ಯಾವ ಜನ್ಮದ ಪಾಪ ಇದ್ದಂಗಿದೆ, ದೇವರ ದರ್ಶನ ಆಗಲಿ ತಕೊಂಡು ಅಲ್ಲೇ ಅಳ್ಕೋತ ಕೂತ. ಸೂರ್ಯ ಮುಳುಗಿದ, ಪೂಜಾರಿ ಮನೆಗೆ ಹೋದ. ಅಲ್ಲೊಂದು ವಾಣಿ ಆಯಿತು, ಯಾಕೆ ಅಳ್ತಾ ಇದ್ದೀ ಅಂತ. ಇಲ್ಲ, ನಾನು ಬಹಳ ದೂರಲಿದ್ದ ಬಂದೆ, ಈ ದೇವರ ಗುಡಿ ಒಳಗೆ ದೇವರ ದರ್ಶನ ಮಾಡ್ಬೇಕಂತ ನಾನು ಬಂದೆ, ಆದರೆ ದೇವರ ದರ್ಶನ ಆಗಲಿಲ್ಲ, ಅದಕ್ಕೆ ನಂದೇನೋ ಒಂದು ಪಾಪ ಅದ ತಿಳ್ಕೊಂಡು ನನ್ನ ಕಣ್ಣಾಗ ನೀರು ಬಂದದಂದ. ಯಾರು ಭಕ್ತ. ಅವಾಗ ದೇವರನ್ನ, ನಾನು ಗುಡಿ ಒಳಗಿದ್ದಿದ್ದು ಮೂರ್ತಿ, ನಾನು ಗುಡಿ ಒಳಗಿಲ್ಲ, ಯಾರು ಭಕ್ತಿಯಿಂದ ನೆನಿತಾರೋ ಅವ್ರ ಹೃದಯದೊಳಗಿರುವಂತವ, ನೀ ಯಾಕೆ ಚಿಂತೆ ಮಾಡ್ತೀವಿ ತಿಳ್ಕೊಂಡು ಹೇಳಿ ಪ್ರತ್ಯಕ್ಷನಾಗಿ ಬಿಟ್ಟ. ಅದಕ್ಕೆ ದೇವರು ಮ್ಯಾಲಿನ ಬಾಹ್ಯ ವಸ್ತುಗಳಿಂದ ನಮಗೆ ಪ್ರತ್ಯಕ್ಷವಾಗೋದಿಲ್ಲ, ದೇವರು ಬಾಹ್ಯ ವಸ್ತುವಿಂದ ನಮಗೆ ಅನುಗ್ರಹ ಮಾಡೋದಿಲ್ಲ. ನಮ್ಮೊಳಗ ಅಂತರಂಗದಲ್ಲಿರುವಂತಹ ಭಕ್ತಿಗೆ ಮಾತ್ರ ಆ ಪರಮಾತ್ಮನ ಕೃಪೆ ಆಗ್ತದೆ. ಅದರಂತೆ ಗುರುಗಳ ಕೃಪೆ ಆಗಬೇಕು ಆಗಿತ್ತಂದ್ರೂ ಕೂಡ ನಮ್ಮಲ್ಲಿ ಶ್ರೇಷ್ಠವಾದ ಭಕ್ತಿ ಇರಬೇಕು. ಅದಕ್ಕೆ ಮಹಾದೇವ್ಯಕ್ಕ ಒಂದು ಮಾತನ್ನು ಹೇಳ್ತಾಳ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಳೆಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದು ಎನ್ನ ಕೈವಶ್ಯಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥ್ಯನಂತ ಮಾತನ್ನ ಮಹಾದೇವಿಯಕ್ಕ ಹೇಳಿದ್ಲಲ್ಲ. ಹಾಗೆ ನಾವು ಗುರುಗಳಿಗೆ ಭಕ್ತಿ ಶ್ರದ್ಧೆ ನಿಟ್ಟಿದ್ದಾದ್ರೆ ನಮ್ಮ ಜೀವನ ಪಾವನವಾಗ್ತದನ್ನಂತ ಮಾತನ್ನ ಹೇಳಿ, ಇವತ್ತು ಈ ವೇದಿಕೆಯ ನೋಡಿದ ಕೂಡಲೇ ನನಗೊಂದು ನೆನಪು ಬರ್ತಾ ಇದೆ. ಕಳೆದ ವರ್ಷಗಳ ಹಿಂದೆ ಇಲ್ಲಿ ಸಿದ್ದೇಶ್ವರಪ್ಪಾಜಿಯವರ ಪ್ರವಚನದಲ್ಲಿ ಇಷ್ಟು ಮಂದಿ ಕೂಡಿತ್ತು. ಮತ್ತೆ ಅದನ್ನು ಹಳ್ಳಿ ನೆನಪುವಷ್ಟು ಮಂದಿಯನ್ನು ಕೂಡಿಸಿ ಭವ್ಯ ಕಾರ್ಯಕ್ರಮವನ್ನು ಮಾಡಿದಂಥ ಶ್ರೇಯಸ್ಸು ಪೂಜ್ಯ ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳಿಗೆ ಸಲ್ತೈತಿ. ಅವರು ತಮ್ಮ ಗುರುಗಳ ತತ್ವವನ್ನ ಜನಮನಕ್ಕೆ ಮುಟ್ಟಿಸುವಂತ ಕಾರ್ಯ ಮಾಡಲಿ. ಅವರಿಗೆ ಗುರುದೇವರ ಆಶೀರ್ವಾದ ಸದಾಗಿರಲಿ. ಎಲ್ಲ ಪೂಜ್ಯರವರು ಕೂಡ ನಾವಿದ್ದೇವೆ ಅನ್ನಂತ ಮಾತನ್ನ ಈ ಪ್ರಸಂಗದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಪೂಜ್ಯರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಶರಣಾರ್ಥಿ ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ.